ಆಮೇಲೆ ಡವ್ ಅನ್ನೋ ಸಿನಿಮಾ ಸಾರಾಗೋಯ್ತು, ಮಗನೇ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದೆ ಡವ್ ಅಂತ. ಭಾಗೀರಥಿ ಮಾಡಿದೆ, ಅಂಗುಲಿ ಮಾಡಿದೆ, ಪ್ರೀತಿ, ಈ ಥರ ಒಂದು 7-8 ಸಿನಿಮಾ ಮಾಡಿದೆ. ನಾನೇನೇನು ಕಳೆದ್ನೋ, ಸಂಪಾದನೆ ಮಾಡಿದ್ನೋ ಅದನ್ನು ಕಳೆದೆ. ಬಟ್ ಒಂದು ಸಂತೋಷ ಏನಂದರೆ ನಮ್ಮ ತಂದೆ ತಾಯಿ ಆಸ್ತಿ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ನಾವು ನೋಡಿಲ್ಲ, ಗೊತ್ತಿಲ್ಲ. ನಾನು ದುಡ್ದೆ, ನಾನು ಕಳೆದೆ. ನಾನು ಬುದ್ಧಿವಂತನೆಲ್ಲ ಕಳೆದೆ. ನಮ್ಮ CR ಶ್ರೀನಿವಾಸ್ ಅವರು ಭಾಳ ಬುದ್ಧಿವಂತಿಕೆಯಿಂದ ಉಳಿಸ್ಕೊಂಡು ಇವತ್ತು ಭಾಳ ಇದ್ದಾರೆ. ಆದರೂ ನನಗೆ ಖುಷಿ ಏನಂದರೆ ಒಂದು ಆರೋಗ್ಯವನ್ನು ಮೇಂಟೈನ್ ಮಾಡ್ಕೋಬೇಕು, ಹೆಲ್ತಿಯಾಗಿದ್ದೀವಿ. ತುಂಬ ಕಳೆದೆ, ಬಟ್ ಕಾನ್ಫಿಡೆನ್ಸ್ ಕಳ್ಕೊಳ್ಳಿಲ್ಲ ನಾನು ಯಾವುದೇ ಕಾರಣಕ್ಕೂ. ಎಷ್ಟೇ ಕಳೆದ್ರು ನಾನು ದುಡ್ದೆ, ನಾನು ಕಳೆದೆ ಅಷ್ಟೇ. ಯಾರಿಗೂ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಓದಿಲ್ಲ ಅಂತ ಆವಾಗಲೇ ಹೇಳಿದ್ನಲ್ಲ, ಸರ್ವಜ್ಞ ಏನು ಹೇಳಿದೆ ನನಗಂದರೆ, ಅಕ್ಷರವು ಲೇಖಕ್ಕೆ, ತರ್ಕತಾವಾದಕ್ಕೆ, ಮಿಕ್ಕೆಲ್ಲ ಓದುಗಳು ತಿರುಪಿಗೆ, ಮೋಕ್ಷಕ್ಕೆ 2 ಅಕ್ಷರವೇ ಸಾಕೆಂದ ಸರ್ವಜ್ಞ. ಅಕ್ಷರ ಇರೋದು ಬರೀ ಬರೆಯೋದಕ್ಕೆ ಓದೋದಕ್ಕೆ ಮಾತ್ರ, ತರ್ಕ ಇರೋದು ವಾದ ಮಾಡೋದಕ್ಕೆ, ಮಿಕ್ಕೆಲ್ಲ ಓದುಗಳು ತಿರುಪಿಗೆ, MCOM, MTech, MBA, ಹೊಟ್ಟೆ ಪಾಡಿಗೋಸ್ಕರ ವಿದ್ಯೆ. ಮೋಕ್ಷಕ್ಕೆ 2 ಅಕ್ಷರವೇ ಸಾಕೆಂದಂದರೆ, ಮೋಕ್ಷ ಬೇಕು ಅಂದರೆ ಧ್ಯಾನ ಮಾಡು ಅಂದರೆ, ಧ್ಯಾನ ಮಾಡಿದ್ರೆ ಜ್ಞಾನ ಉದಿಸುತ್ತೆ ಅಂತೇಳಿ ಹೇಳಿದ್ರು. ಆ ತತ್ವ ಸಿದ್ಧಾಂತ ಫಾಲೋ ಮಾಡ್ತಿದ್ದೀನಿ. ಸ್ವಾಮಿ ವಿವೇಕಾನಂದ ಮಾತು ಹೇಳಿದ್ದಾರೆ, ಅರೈಸ್ ಅವೇಕ್ ಅಂಡ್ ವೇಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತೇಳಿ. ಮೊದಲು ನೀವು ಎದ್ದೇಳಿ, ಆಮೇಲೆ ಅವನ್ನ ಉದಯಿಸ್ರಿ, ಅವನ್ನ ಎದ್ದೇಳಿಸಿ, ಸ್ವಲ್ಪ ನಿಧಾನ ಮಾಡಿ ಗುರಿ ಮುಟ್ಟೋ ತನಕ ಹೋರಾಟ ಮಾಡಿ ಅಂತ. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್, ಬಟ್ ಮ್ಯಾನ್ ಮೇಕ್ಸ್ ಮೈಂಡ್ ಅಂತ. ಅಸಾಧ್ಯವಾದ ಜಗತ್ತಲ್ಲಿ ಯಾವುದೂ ಇಲ್ಲ, ಎಲ್ಲನೂ ಸಾಧ್ಯ. ಮನುಷ್ಯನಾದವನು ಮನಸ್ಸು ಮಾಡಿದ್ರೆ ಮಾತ್ರ. ಆ ತತ್ವ ಸಿದ್ಧಾಂತ ಇಟ್ಕೊಂಡಿದ್ದೇನೆ. ಇವತ್ತಿನ ಕಾಲದಲ್ಲಿ ವಿದ್ಯೆ ವಿನಯ ಭೂಷಣ, ವಿನಯ ವಿಧೇಯತೆ ಭೂಷಣ, ವಿಧೇಯತೆ ವಿನಮ್ರತೆ ಭೂಷಣ, ವಿನಮ್ರತೆ ವಿಕಾಸತೆ ಭೂಷಣ, ವಿಕಾಸತೆ ವಿನಾಶಕ್ಕೆ ಹೋಗಬಾರ್ದು. ಯಾರೇನೇ ಓದಿರಲಿ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಹೊರತು ಗಂಧ ತೆಗೆದು ಮೈ ಗಂಟಿಸ್ಕೋಬಾರ್ದು. ಎಷ್ಟು ನೀವು ಶಾಂತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀರೋ ಹೇಳಿ. ನನ್ನ ಜೀವನ ಪ್ರತಿ ದಿವಸ ನಾನು ಕಣ್ಣನ್ನು ನೀರು ಹಾಕಿದ್ದೀನಿ. ಎಂಥ ಮನೆ ನಾನು ಹುಟ್ಟಿಸ್ಬಿಟ್ಟೆ ತಂದೆ, ಅವಶ್ಯಕತೆ ಇತ್ತು ನಾನು ಅಂತೇಳಿ. ಆದರೆ ನಮ್ಮ ಅವಶ್ಯಕತೆ ಯಾರ ಕೈಲೂ ಇಲ್ಲ. ಈಗ ನಮ್ಮ ಮಕ್ಕಳಿದ್ದಾರೆ, ನನ್ನ ಮಗ ಇದ್ದಾನೆ ಅಂದಾಗ ನಮ್ಮ ಪ್ರಯತ್ನ ಮಗ ಬಂದ, ನಾನು ಬಂದಿದ್ದರಿಂದ ನಮ್ಮ ತಂದೆ ತಾಯಿ ಪ್ರಯತ್ನ ನಾವು ಬಂದಿದ್ದೀವಿ. ಇದರಲ್ಲಿ ಯಾರ್ದು ದಾಷ್ಟ ಇಲ್ಲ, ಏನಿಲ್ಲ. ಇವತ್ತು ಈ ಮಠದಲ್ಲಿ ಕೆಲಸ ಮಾಡಿದ್ದೀವಿ. ಹಿಂಗೆ ಸಿನಿಮಾ ಮಾಡಿ ತುಂಬ ಕಳ್ಕೊಂಡೆ. ಇನ್ನೇನು ಮುಳುಗಲೇಬೇಕು ಅನ್ನೋ ಸಂದರ್ಭ ಬಂದಾಗ ನಾನು ಕೈ ಹಿಡಿದಿದ್ದು ಒಬ್ಬ ವ್ಯಕ್ತಿ ಯಾರು ಅಂದರೆ ನಮ್ಮ ಗುರುಗಳು. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿ. ಅವ್ರು ಏನು ಹೇಳ್ಬೇಡ ಅಂತ ಹೇಳ್ತಾರೆ, ನಾನು ಹೇಳ್ತಿರೋ 100 ಜನ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ ದಿನ ಬೆಳಗ್ಗೆ. ಬ್ಯಾಂಗ್ಳೂರಲ್ಲಿ ಆ ಕೆಲಸಕ್ಕೆ, ಬ್ಯಾಂಕ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು 10 ಬ್ರಾಂಚ್ ಮಾಡಿ ಒಂದು 200 ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಜನಕ್ಕೆ ಸಾಲ ಕೊಟ್ಟಂಥ ದಣಿ ಅವರೇ ನಮ್ಮ ಶ್ರೀಚರಣ್ ಸಂವರ್ಧ ಕೋಆಪರೇಟಿವ್ ಬ್ಯಾಂಕ್ ಸಂಸ್ಥಾಪಕ ಅಧ್ಯಕ್ಷರಂತ BV ದ್ವಾರಕಾನಾಥ್ ಅವರು. ಅವರು ಈ ಸಭೆಗೆ ಸ್ವಾಗತ ಬಯಸ್ತಾ ನಾನು ಈ ಒಂದು ಸಣ್ಣ ಒಂದು ಕಾಣಿಕೆ ಅರ್ಪಿಸ್ತೀನಿ ಅಂತ. ನಮಗೆ ಮುಖ್ಯ ಆಗಿರಲ್ಲ, ಅವ್ರು ಚೆನ್ನಾಗಿ ಮಾಡಿದಾರೋ, ಸಿನಿಮಾಗೆ ಬೇಕಾದಷ್ಟು ದುಡ್ಡು ಬಂದಿದೆಯೋ ಇದನ್ನು ನೋಡ್ತಾ ಇರ್ತೀವಿ ಹೊರತು ಅವರ ಸ್ಟ್ರಗಲ್ ಗೊತ್ತಿರಲ್ಲ. ಇವತ್ತಿನ ದಿನಗಳಲ್ಲಿ ಹಲವು ನಿರ್ಮಾಪಕರು ಕಷ್ಟಪಡೋದನ್ನು ನೋಡಿದ್ವಿ ನಾವು. ಆನಂತರ ಸಿನಿಮಾ ಮಾಡಿದ ನಂತರ ಅವ್ರು ಹೇಳ್ತಾರೆ, ಇಷ್ಟು ಲಕ್ಷ ಹಾಕಿದ್ದೆ, ಇಷ್ಟು ಕೋಟಿ ಹಾಕಿದ್ದೆ, ಅದೇನು ವಾಪಸ್ ಬರಲಿಲ್ಲ. ಈ ಥರದ ಕಥೆಗಳನ್ನು ನಾನು, ಶಣೈ, ವಾಸು, ಹಲವಾರು ಸ್ನೇಹಿತರು ಕೂತಾಗ ಮಾತಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾರೆ ಸಿನಿಮಾ? ಈಗಿನಂತೂ ಒಂದು ಸಿನಿಮಾ ಮಾಡೋಕ್ಕೆ ಯಾರಾದ್ರು ಬಂದರೆ ಭಯ ಆಗುತ್ತೆ. ಅವರ ಮುಂದಿನ ಕತೆ ಏನಾಗ್ಬೋದು, ಅವ್ರು ಎಲ್ಲಿ ಮಾಡ್ತಾರೆ ಸಿನಿಮಾನ, ಯಾರು ತಗೋತಾರೆ, ಅವ್ರ ಕಷ್ಟಗಳೇನು, ಇದೆಲ್ಲ ನೋಡಿದಾಗ ಒಂಥರ ಆತಂಕ ಆಗುತ್ತೆ. ಇವ್ರು ಹೇಳಿದರು, ನಾನು ಹಾಲ್ ಶ್ರೀನಿವಾಸ ಅಂತ. ಅವರು ಹಾಲಲ್ಲ, ಹಾಲ್ ಶ್ರೀನಿವಾಸ. ಅವರು ಎಲ್ಲನೂ ಮಾಡಿದ್ದಾರೆ ಕೆಲಸ. ನನಗೆ ಅವ್ರು ಮಾತಾಡ್ತಿದ್ದಾಗ ನನ್ನನ್ನು ಯಾಕೆ ಕರೆಸಿದ್ರು ಅಂತ ಅನುಮಾನ ಬಂತು. ಯಾಕಂದರೆ ಎಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರಂದರೆ, ಅವರು ಮೊದಲಿನಿಂದ ಅವರ ಇವತ್ತಿನ ತನಕದ ಕಥೆಯನ್ನು ಬಹಳ ಸೊಗಸಾಗಿ ಬಿಚ್ಚಿಟ್ರು. ಆ ಬಿಚ್ಚಿಡ್ತಾ ಯಾರೆಲ್ಲ ಅವರಿಗೆ ನೆರವಾಗಿದ್ದಾರೋ ಅವರನ್ನು ಕೂಡ ಸ್ಮರಣೆ ಮಾಡಿಕೊಂಡ್ರು. ಇಂಥ ಒಂದು ಕತೆ ನಮ್ಮದಾಗಿದ್ದರೆ ನಾವು ಕಣ್ಣೀರಿನ ಜೊತೆ ಹೇಳ್ತಿದ್ವಿ, ಒಂದು ತೊಟ್ಟು ಕಣ್ಣೀರಲ್ಲಿ ಹೇಳಿಲ್ಲ, ಅವರು ಪ್ರೀತಿಯಿಂದ ಹೇಳಿದ್ರು. ನಾವೆಲ್ಲ ಹೇಳ್ತೀವಲ್ಲ, ಊಟಕ್ಕೆ ಅಂದರೆ ಜೀವನಕ್ಕೆ ಏನು ಬೇಕಂದರೆ ರೋಟಿ ಕಪಡ ಅವ್ರ ಮಕಾನ, ಇದು ಜಗತ್ತಿನ ನಿಯಮ. ಬಟ್ ಕೆಲವರಿಗೆ ಅಷ್ಟು ಸಾಕಾಗಲ್ಲ. ಆ ರೋಟಿ ಕಪಡ ಮಕಾನ್ ಜೊತೆ ಪ್ಯಾಷನ್ ಅಂತ ಹೋಗಿದೆ. ಇವರಿಗೆ ಸಿನಿಮಾದ ಪ್ಯಾಷನ್, ಸಿನಿಮಾ ಮಾಡಬೇಕು. ಏನಾಗಿದೆ, ಸ್ವಲ್ಪ ದುಡ್ಡಿದ್ರೆ ಒಂದು ಸಿನಿಮಾ ಒಳ್ಳೆ ನಿರ್ದೇಶಕನ ಹುಡುಕಬೇಕು. ಆ ಹುಡುಕಾಟದಲ್ಲಿ ಅವ್ರು ಸೋತಿರ್ಬೋದು, ಆದರೆ ಒಳ್ಳೆಯ ಸಿನಿಮಾವನ್ನು ಮಾಡಬೇಕು ಅಂತ ಹೇಳುವ ಅವರ ಅದಮ್ಯವಾದ ಒಂದು ಆಸೆ. ಆ ಆಸೆಯ ಅಂದರೆ 1-2 ಸಿನಿಮಾ ಅಲ್ಲ, ಅವ್ರು ನಿರಂತರವಾಗಿ ಸಿನಿಮಾ ಮಾಡ್ತಾ ಬಂದರು. ನನಗೆ ಅವ್ರ ಬಗ್ಗೆ ಉದಯ ಮರಕಿಣಿ ಒಂದು ಮಾತು ಹೇಳಿದರು, ಬೆಂಕೋಶ್ರೀ ಅಂತ ಒಬ್ಬ ನಿರ್ಮಾಪಕ ಸಿಕ್ಕಿದರೆ ಆ ಇಂಡಸ್ಟ್ರಿ ನಿಜವಾಗೂ ಪುಣ್ಯ ಮಾಡಿದೆ ಅಂತೇಳಿ. ಯಾಕಂದರೆ ಅಷ್ಟು ಪ್ಯಾಷನ್ನಲ್ಲಿ ಒಂದು ಸಿನಿಮಾ ಮಾಡೋದಿದೆಯಲ್ಲ, ತನ್ನೆಲ್ಲವನ್ನು ಕೊಟ್ಟು. ಅಂದರೆ ಉದ್ಯಮಕ್ಕೆ ಬರುವವರು ದುಡ್ಡು ಮಾಡಬೇಕು ಅಂತ ಬರ್ತಾರೆ, ಬಟ್ ಇವರಿಗೆ ದುಡ್ಡು ಮಾಡೋದು ಸೆಕೆಂಡ್ರಿ ಆಗಿತ್ತು, ಒಳ್ಳೆ ಸಿನಿಮಾ ಮಾಡೋದು ಪ್ರೈಮರಿ ಆಗಿತ್ತು. ಅವರ ಕಥೆಗಳ ಆಯ್ಕೆಗಳನ್ನು ನಾವು ನೋಡಿದ್ದೀವಿ, ಅವರ ನಿರ್ಮಾಪಕರನ್ನು, ಅವ್ರ ನಿರ್ದೇಶಕರನ್ನು ಆಯ್ಕೆ ಮಾಡಿ ನೋಡಿದ್ದೀವಿ. ಈ ಪುಸ್ತಕದಲ್ಲಿ
ಇಂಡಿಯನ್ ಎಕ್ಸ್‌ಪ್ರೆಸ್ನವರು ಪಬ್ಲಿಷ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಪುಸ್ತಕ ಇವತ್ತಿನ ಕಾಲಕ್ಕೆ ತಕ್ಕಂತಿದೆ. ಅಂದರೆ ಕಡಿಮೆ ಮಾತು ಹೆಚ್ಚು ಫೋಟೋಗ್ರಫಿ. ಅವ್ರು ಯಾರ ಜೊತೆ ಒಡನಾಡಿದ್ದಾರೆ, ಅವ್ರ ಜೀವನ ಹೆಂಗೆ ಬಂದಿದೆ, ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯ ಬದುಕನ್ನು ನೋಡೋದಂದರೆ ಒಂದು ವಿಡಿಯೋ ಸಿನಿಮಾ ನೋಡ್ದಂಗಿದೆ. ಕೆಲವು ಸಣ್ಣ ಪುಟ್ಟ ವಿವರಗಳಿವೆ, ಅದ್ರ ಜೊತೆ ಎಲ್ಲ ಫೋಟೋಗಳಲ್ಲಿ ಅವರ ಬದುಕು ಓಪನ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಬ್ಬ ನಿರ್ಮಾಪಕನ ಕಥೆ ಅಂದರೆ ಸಾರಾಗೋಂದವರಿಗೆ ಗೊತ್ತಿದೆ. ಅದು ಕನ್ನಡದಲ್ಲಿ ಒಬ್ಬ ನಿರ್ಮಾಪಕನ ಕಥೆಯನ್ನು ಬರೆದ್ರೆ ಅದು ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಕಥೆ ಆಗಿಬಿಡುತ್ತೆ ಅದು ಇವತ್ತು. ಯಾಕಂದರೆ ಎಲ್ಲದ ಕಥೆಯೂ ಒಂದೇ. ಇವತ್ತು ನಾವು ಹೇಳ್ತೀವಿ ಪತ್ರಿಕೋದ್ಯಮ ಕಷ್ಟದಲ್ಲಿದೆ ಅಂತ, ಸಿನಿಮಾ ಅದಕ್ಕಿಂತ ಕಷ್ಟದಲ್ಲಿದೆ. ಪತ್ರಿಕೋದ್ಯಮ, ಪತ್ರಿಕೆಯ ಸುದ್ದಿ, ಪತ್ರಿಕೆಯನ್ನು ಮುದ್ರಣ ಮಾಡೋದು, ಮಾರಾಟ ಮಾಡೋದು, ಇದೆಲ್ಲ ಒಂದು ಸಂಕಷ್ಟದ ಜಗತ್ತು. ಹಲವು ಮಂದಿ ಪತ್ರಕರ್ತರು ಕೆಲಸ ಕಳ್ಕೊಂಡಿದ್ದಾರೆ. ಹೊಸ ಪತ್ರಿಕೆಗಳಿಗೆ ಹುಟ್ಟುತ್ತದೆ ಅಂತ ಯಾವ ನಂಬಿಕೆನೂ ಇಲ್ಲ. ಟೆಲಿವಿಷನ್ ಸಂಕಷ್ಟದಲ್ಲಿದೆ, ಬಟ್ ಸಿನಿಮಾ ಅದಕ್ಕಿಂತ ಸಂಕಷ್ಟದಲ್ಲಿದೆ ಅಂತ. ಯಾಕಂದರೆ ಇವತ್ತಾದರೂ ಕೆಲವರು ಪೇಪರ್ ಓದಿದೆ ಅಂತ ಹೇಳ್ತಾರೆ, ಪೇಪರಲ್ಲಿ ಬಂದಿದೆಯಾ ಅಂತ ಕೇಳ್ತಾರೆ. ಬಟ್ ಸಿನಿಮಾ ನಾನು ಇವತ್ತು ಮೆಟ್ರೋದಲ್ಲಿ ಓಡಾಡುವಾಗ ನೋಡ್ತೀನಿ, ಎಲ್ಲರೂ ಮೊಬೈಲಲ್ಲಿ ಬೇರೆ ಭಾಷೆಯ ಸಿನಿಮಾಗಳ ತುಣುಕನ್ನು ನೋಡ್ತಾ ಇರ್ತಾರೆ. ಆ ಬೇರೆ ಭಾಷೆಯ ಅಂದರೆ ನಾವು ಹೇಳ್ತೀವಿ ಬೇರೆ ಭಾಷೆ ನಮ್ಮಲ್ಲಿ ಬರೋದು ಅಂದರೆ ಮನುಷ್ಯನಿಗೆ ತನ್ನ ಭಾಷಾ ಪ್ರೇಮವನ್ನು, ತಾಯಿ ನುಡಿಯ ಪ್ರೇಮವನ್ನು ಮೀರಿಸುವಂಥ ಮನೋರಂಜನೆಯನ್ನು ಬೇರೆಯವ್ರು ಕೊಟ್ಟರೆ ಎಲ್ಲ ಮರ್ತೋಗ್ಬಿಡುತ್ತಾ ಅಂತ ನನಗೆ ಅನಿಸೋದು. ನಮ್ಮ ಭಾಷೆಯಲ್ಲಿ ಬರಲಿ, ನಮ್ಮ ಭಾಷೆದು ನೋಡೋಣ, ಸ್ವಲ್ಪ ಸಣ್ಣ ಒಂದು ಪ್ರೀತಿ ಕೂಡ ಇಲ್ಲದೆ ನಮ್ಮ ಎಲ್ಲ ನಿರ್ಮಾಪಕರನ್ನ ಕಡೆಗಣಿಸಿ, ನಿರ್ದೇಶಕರನ್ನ ಕಡೆಗಣಿಸಿ, ಚಿತ್ರರಂಗವನ್ನು ಕಡೆಗಣಿಸಿ ಕೇವಲ ಎಂಟರ್ಟೈನ್ಮೆಂಟ್ ಅಂತ, ಅದು ಭಾಳ ಒಳ್ಳೆಯದಲ್ಲ. ಅದು ನಾವು ಡಾಕ್ಟರ್ ರಾಜ್ಕುಮಾರ್ ಕೇವಲ ಎಂಟರ್ಟೈನ್ಮೆಂಟು, ಕೇವಲ ದುಡ್ಡು ಅಂತ ಆದರೆ ಅವರು ಯಾವತ್ತೋ ಪ್ಯಾನ್ ಇಂಡಿಯಾ ನಟರಾಗ್ತಿದ್ರು, ಬೇರೆ ಭಾಷೆಗೆ ಹೋಗ್ತಿದ್ರು. ಬಟ್ ನಮ್ಮ ಭಾಷೆ ಅಂತಂದಿರುತ್ತಲ್ಲ, ಆ ಪ್ರೀತಿಯಲ್ಲಿ ಸಿನಿಮಾ ಮಾಡಿದಂಥ ಬಿನ್ಕೋಶ್ರೀ ಅವ್ರದ್ದು ನಾವೊಂದು ಕತೆ ಹೇಳ್ತೀವಿ, ರ್ಯಾಕ್ ಟು ರಿಚರ್ ಸ್ಟೋರಿ ಅಂತ. ನಾವು ಇತ್ತೀಚೆಗೆ ಒಂದು ಬುಕ್ ಮಾಡಿದ್ವಿ ನಮ್ಮ ಕನ್ನಡ ಪರ್ವದಿಂದ, ಸಾಧಕರ ಸಿದ್ಧ ಸೂತ್ರ ಅಂತ. ಅದರ 26 ಮಂದಿಯ ಕಥೆಯನ್ನು ಬರೆದಿದ್ವಿ. ಯಾವುದೋ ಹಳ್ಳಿಲಿ ಇರ್ತಾರೆ, ಚಿಕ್ಕ ಪ್ರಾಯದಲ್ಲಿ ತಂದೆ ತೀರೋಗ್ತಾರೆ, ತಾಯಿ ಯಾವುದೋ ಮನೇಲಿ ಕೆಲಸ ಮಾಡ್ತಿರ್ತಾಳೆ, ಇವನು 9ನೇ ಕ್ಲಾಸಲ್ಲಿ ಫೇಲ್ ಆಗ್ತಾನೆ. ಆನಂತರ ಯಾವುದೋ ಊರಿಗೆ ಬಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡಿ ಸಪ್ಲೈಯರ್ ಆಗಿ, ನಂತರ ಹೋಟ್ಲನ್ನು ಅಂಥದ್ದೇ ಒಂದು ಹೋಟ್ಲನ್ನು ಕಟ್ಟಿ ಇವತ್ತು ದೊಡ್ಡ ಸ್ಥಾನಕ್ಕೆ ಹೋದಂಥದ್ದು. ಈ ಏರಿಕೆಯ ಕ್ರಮ ಬೇರೆ ಎಲ್ಲ ಬಿಸ್ನೆಸ್ಸಲ್ಲಿ ಸಾಧ್ಯ ಆಗುತ್ತೆ. ಬಟ್ ನಾನು ಸಿನಿಮಾದಲ್ಲಿ ಬಹಳ ಕಡಿಮೆ ನೋಡಿದ್ದೀನಿ. ಯಾರು ಉತ್ತುಂಗಕ್ಕೆ ಹೋಗಿದ್ದಾರೋ, ದ್ವಾರಕೀಶಂತವರೇ ಉತ್ತುಂಗಕ್ಕೆ ಹೋಗಿದ್ದಾರೋ, ಕೊನೆಯ ದಿನಗಳಲ್ಲಿ ಮತ್ತೆ ಅವರು ಅವನತಿಯತ್ತ ಜಾರಿದ್ದಾರೆ. ಅಂದರೆ ಇದು ಬಹಳ ಒಂದು ಜೂಜು. ಆ ಮನುಷ್ಯನ ಪ್ರೀತಿಯಿಂದ ನಡಿಬೇಕಾದ ಕೆಲಸವೇ ಹೊರತು ಇಲ್ಲಿ ಬಂದು ದೊಡ್ಡ ಸಂಪಾದನೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಷ್ಟು ಕಷ್ಟಗಳನ್ನು ಎದುರಿಸಿಯೂ ಅವ್ರು ಹೇಳಿದರು, ನಾನು ಮನೆ ಮಾಡಿದೆ, ಸೈಟ್ ಮಾಡಿದೆ, ಆದರೆ ಅದು ಯಾವುದಕ್ಕೂ ಬೇಸರ ಪಟ್ಕೊಂಡಿಲ್ಲ ಅಂತ. ಈ ರೀತಿ ಬೇಸರ ಪಟ್ಟುಕೊಳ್ಳೋದ ಒಂದು ರೀತಿ, ಅದು ಪುಸ್ತಕದಲ್ಲಿ ವ್ಯಕ್ತವಾಗಿರುವಂಥ ರೀತಿ. ಇದು ಕನ್ನಡಿಗರ ಕಣ್ಣೀರಿನ ಕಥೆ ಅಲ್ಲ, ಇದು ಕನ್ನಡಿಗರ ಸಾಹಸದ ಕಥೆ ಅಂತ. ಅವರು ಎಲ್ಲ ನೋವುಗಳನ್ನು ಹಿಂದೆ ಇಟ್ಕೊಂಡು, ಬಿಹೈಂಡ್ ದಿ ಕ್ಯಾಮರಾ ಅಂತ ಹೇಳ್ತಾರಲ್ಲ, ಇಟ್ಕೊಂಡು ಕೇವಲ ತಾನು ಮಾಡಿದಂಥ ಸಾಹಸ, ತನ್ನನ್ನು ಪ್ಯಾಷನ್ ಹೇಗೆ ನಡೆಸ್ಕೊಂಡು ಹೋಯಿತು, ಹೇಗೆ ಒಂದು ಅದಮ್ಯವಾದ ಆಸೆಯಿಂದ ನಾನು ಸಿನಿಮಾ ಮಾಡೋಕ್ಕೆ ಬಂದೆ, ಆ ಸಿನಿಮಾ ಜೀವನದಲ್ಲಿ ನಾನು ಕಂಡುಕೊಂಡು ಸಂತೋಷಗಳೇನು ಅಂತ ಅವರು ಕಳ್ಕೊಂಡಿರ್ಬೋದು, ಬಟ್ ದುಃಖಿಯಾಗಿಲ್ಲ. ಪಾದಗಳಿಗೆ ಒಂದು ಸುತ್ತ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಂದಿನ ಸಭೆಯ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಆತ್ಮೀಯ ಗೆಳೆಯರಾದಂಥ ಬೆಂಕೋಶ್ರೀಯವರೇ, ಆಗಮಿಸಿರುವ ಬೆಂಕೋಶ್ರೀಯ ಹಿತೈಷಿಗಳೇ, ಅಭಿಮಾನಿಗಳೇ, ಬೆಂಕೋಶ್ರೀಯವರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಕೆ ವಿ ಚಂದ್ರಶೇಖರ್ ಅವರು ಮಾತನಾಡಿಕೊಂಡು ನಾವೇನು ಮಾತನಾಡೋದು ಬೆಂಕೋಶ್ರೀ ಅವ್ರ ಬಗ್ಗೆ ಎಲ್ಲ ಅವರೇ ಹೇಳಿದ್ದಾರೆ. ಅವರು ಬೆಳೆದು ಬಂದ ದಾರಿನ ಹೆಜ್ಜೆ ಹೆಜ್ಜೆಯ ಗುರುತುಗಳನ್ನು ನಿಮ್ಗೆಲ್ರಿಗೂ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇಷ್ಟೊಂದು ಅದ್ಭುತವಾಗಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಾದರೆ ಕೆ ವಿ ಚಂದ್ರಶೇಖರ್ ಅವರಾಗಲಿ, ವೇದಿಕೆಯಲ್ಲಿರೋ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಜನರಿಗೆ ಆ ಒಂದು ನಿಮ್ಮ ಏನೇನು ಅಭಿಲಾಷೆಗಳಿತ್ತು, ಏನೇನು ಕಷ್ಟಪಟ್ಟು ಎಲ್ಲವನ್ನ ನೀವು ಹೇಳ್ಕೊಂಡಿದ್ದೀರಿ. ಬಹುಶಃ 1983ರಲ್ಲಿ 82 ಗೋಕಾಕ್ ಚಳುವಳಿ ಆದಮೇಲೆ 83ರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಪ್ರಾರಂಭ ಮಾಡಿದೆ. ಕರ್ನಾಟಕದಾದ್ಯಂತ ಸುಮಾರು 10,000 ಸಂಘಗಳನ್ನು ಮಾಡಿದೆ.
ಆ ಸಂದರ್ಭದಲ್ಲಿ ಬೆಂಕೋಶ್ರೀ ಅವರು ಯಾವ ಇದು ರಮೇಶ್ ಸುರ್ವೆ ಅವರು ಪತ್ರಕರ್ತರು, ಅವ್ರ ಜೊತೆ ಸೇರಿಕೊಂಡು ಇವರು ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಆ ಉದ್ಘಾಟನೆಗೆ ನಾನು ಹೋದಂಥ ಸಂದರ್ಭದಲ್ಲಿ ಇವರ ಚಟುವಟಿಕೆ ನೋಡಿದೆ. ನಾನು ಒಂದು ರೀತಿ ಪಾದರಸ, ನನಗೆ ಬಹಳ ಖುಷಿ ಆಯಿತು. ಒಳ್ಳೆಯ ಕಾರ್ಯಕರ್ತ ಈ ಭಾಗದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಪ್ರಾರಂಭ ಮಾಡ್ತಾನೆ, ಇವರಿಂದ ಕನ್ನಡದ ಕೆಲಸ ಆಗುತ್ತೆ, ಕನ್ನಡಿಗರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವನೆ ಅವತ್ತೇ ನನಗೆ ಬಂದಂತಾಯಿತು. ಯಾಕೆ ಅಂತ ಹೇಳಿದ್ರೆ, ನೀವು ನಡ್ಕೊಂಡಂಥ ರೀತಿ, ನೀವು ಆ ಒಂದು ಸಮಾರಂಭದಲ್ಲಿ ನೀವು ನಡ್ಕೊಂಡು ಆ ಒಂದು ಚಟುವಟಿಕೆ ನೋಡಿದಾಗ ನನಗೆ ಅನಿಸ್ತು, ನೀವು ಬಹಳ ಎತ್ತರದ ಮಟ್ಟಕ್ಕೆ ಬೆಳೆಯುವಂಥ ವ್ಯಕ್ತಿ ನೀವು ಆಗ್ತೀರಾ ಅಂತ ಹೇಳ್ಬಿಟ್ಟು. ನಿಮ್ಮ ಆಕಾರ ಚಿಕ್ಕದಾಗಿರ್ಬೋದು, ಆದರೆ ನಿಮ್ಮ ವ್ಯಕ್ತಿತ್ವ ಇದೆಯಲ್ಲ, ಅದು ನಮಗೆಲ್ರಿಗೂ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ, ಆ ಎಲ್ಲ ಕಷ್ಟ ಸುಖ ನೋವನ್ನು ನೀವು ಅನುಭವಿಸ್ಕೊಂಡು ಇಷ್ಟು ಮಟ್ಟಿಗೆ ಬೆಳೆದಿದ್ರಿ. ಬಹುಶಃ ನಾವು ಅಷ್ಟೇ ನಿಮ್ಮ ಥರನೇ ಹಸುವಿನಿಂದ ಮತ್ತೊಂದರಿಂದ ಬೆಳೆದಂಥವ್ರು ನಾವು. ಅದು ನಮಗೆ ಅರ್ಥ ಆಗುತ್ತೆ. ನಿಮ್ಮ ನೋವು ಏನಿದೆಯೋ ಅದು ನಮಗೆ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಅದೇ ದಾರಿಯಲ್ಲಿ ಬೆಳೆದು ಬಂದಂಥವ್ರು, ಗ್ರಾಮಾಂತರ ಪ್ರದೇಶದಿಂದ ಬಂದಂಥವ್ರು. ನೀವು ಅದು ನಾಗಮಂಗಲದಿಂದ ಬೆಂಗಳೂರಿಗೆ ಬಂದು, ನನಗೆ ಇನ್ನೊಂದು ಖುಷಿ ಏನಂದರೆ, ನಡೆದು ಬಂದ ದಾರಿಯಲ್ಲಿ ಯಾರ್ಯಾರು ನಿಮ್ಮನ್ನು ಕೈ ಹಿಡಿದ್ರು, ಯಾರ್ಯಾರು ನಿಮಗೆ ಆಶ್ರಯವನ್ನು ತೋರಿಸಿದ್ರು, ಯಾರ್ಯಾರು ನಮ್ಮನ್ನು ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಆಸೆ ಪಟ್ಟರು ಅಂಥವರೆಲ್ಲನೂ ನೀವು ನೆನೆಸ್ಕೊಂಡ್ರಲ್ಲ ಇವತ್ತು. ಅದರಲ್ಲೂ ವಿಶೇಷವಾಗಿ ನಮ್ಮ ವೀರಣ್ಣವರು ಮತ್ತು ಅವರ ಶ್ರೀಮತಿಯವರು. ಯಾಕೆ ಅಂತ ಹೇಳಿದ್ರೆ, ವೀರಣ್ಣವರು ನಿಮಗೆ ಎಷ್ಟು ಆಶೀರ್ವಾದ ಮಾಡಿದಾರೋ ಅನೇಕ ಸಾರಿ ನನಗೆ ಬೈದ ಆಶೀರ್ವಾದ ಮಾಡಿದ್ದಾರೆ. ನೀನೊಂಥರ ಏನು ಈ ಬೆಂಗಳೂರಲ್ಲಿ ಯಾರನ್ನ ಬಿಡಲ್ಲ, ಹಂಗೆ ಓಡಾಡ್ತೀಯ ನೀನು, ಹಂಗೆ ಆ ಥರ ನನಗೆ ಹಿತೈಷಿಯಾಗಿದ್ದಂಥವ್ರು ವೀರಣ್ಣವರು, ಅವರ ಶ್ರೀಮತಿಯವರು. ಇವತ್ತು ಅವೆಲ್ಲ ನಮಗೆ ನೆನಪು ಬರುತ್ತೆ. ಒಂದು ರೀತಿಯ ಹುಂಬ ಅಂತ ಹೇಳಿದ್ರೆ ತಪ್ಪಲಾಗಲ್ಲ. ಬೆಂಕೋಶ್ರೀಯವರು ಒಂದು ರೀತಿ ಹುಂಬ, ಏನು ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಅವರು ಈ ಮದ್ರಾಸ್ನಲ್ಲಿ ಮುರಳಿ, ಸಿದ್ಧಲಿಂಗಯ್ಯನವ್ರ ಮಗ ಮುರಳಿ ಅಂತ, ಅವರು ದೊಡ್ಡ ಕಲಾವಿದ ತಮಿಳುನಾಡಲ್ಲಿ. ಅದನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಇವರ ಇನ್ನೊಬ್ಬ ಸ್ನೇಹಿತ, ಅವ್ರ ಹೆಸರಾಕೋ ಹೇಳಲಿಲ್ಲ, ಪಚ್ಚಿ ಕೃಷ್ಣ ಪ್ರಸಾದ್, ಅವ್ರ ಹೆಸರು ಹೇಳಲಿಲ್ಲ. ಯಾಕೆಂತ ಹೇಳಿದ್ರೆ ಇವರ ಎಡಗೈ ಬಲಗೈ ಅವರೇ, ಅದಕ್ಕೆ ಕಾರಣ ನಾನು ಇರ್ಬೋದು. ಆದರೆ ಅವರು ನನ್ನನ್ನು ಕರ್ಕೊಂಡು, ನಿಮಗೆ ಅವರು ಪರಿಚಯ ಇದ್ದಾರೆ, ಮುರಳಿಯವರ ಶ್ರೀಮತಿಯವರು, ಆ ಒಂದು ದಿನಾಂಕವನ್ನು ಚಿತ್ರರಂಗ ನೀವು ಕಾಲ್ ಶೀಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಚೆನ್ನೈಗೆ ಕಳಿಸ್ಕೊಟ್ರು. ಜೊತೆಯಲ್ಲಿ ಅವ್ರು ಬರಲಿಲ್ಲ, ಆ ತಂಡ ಕಳಿಸ್ಕೊಟ್ರು. ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಮಾತುಕತೆ ಆದಮೇಲೆ ಸುಮಾರು 1.5 ವರ್ಷದವರೆಗೂ ಅವರ ಕಾಲ್ ಶೀಟು ಸಿಗಲಿಲ್ಲ. ಇಲ್ಲ, ಖಂಡಿತ ಮಾಡ್ತೀವಿ, ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ, 1.5 ವರ್ಷ ಕಾಯಿರಿ ಅಂತ ಹೇಳಿದ್ರು. ಸರಿ, ಮುಗಿಸ್ಕೊಂಡು ನಾವು ವಾಪಸ್ ಬರುವಾಗ ಆ ಪಚ್ಚಿ ಮತ್ತು ಆ ಚಿತ್ರದ ನಿರ್ದೇಶಕ ಸಂತು ಅವರು ನನ್ನನ್ನು ಮನೆಗೆ ಕಾರಲ್ಲಿ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದಾಗ ರಾತ್ರಿ ಸುಮಾರು 11:30 ಆಗಿರುತ್ತೆ. ನಾವು ಚೆನ್ನೈನಿಂದ ಬಂದಾಗ ಆ ಬಾಗಿಲ ನನ್ನ ಮಗ ಓಪನ್